ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂಥ ಯುದ್ಧ ಸಡನ್ನಾಗಿ ಸ್ಟಾಪ್ ಆಯಿತು. ಅಮೇರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಪ್ರವೇಶ ಮಾಡಿ ಎರಡೂ ದೇಶಗಳ ನಡುವೆ ನಡೀತಾ ಇದ್ದಂಥ ಯುದ್ಧವನ್ನು ತಾತ್ಕಾಲಿಕವಾಗಿ ಸ್ಥಗಿತವನ್ನು ಮಾಡಲಿಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡ್ರು. ಇದಾದ ನಂತರ ಭಾರತದಲ್ಲಿ ಅನೇಕರು ಭಿನ್ನಾಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಯಾಕೆ ಗೆಲ್ಲುವ ಹಂತದಲ್ಲಿ ಭಾರತ ಇಂಥ ನಿರ್ಣಯಕ್ಕೆ ಒಳಗಾಯಿತು ಮತ್ತು ಇಂಥ ಗೆಲ್ಲುವ ಲಕ್ಷಣದ ಒಂದು ಯುದ್ಧವನ್ನು ಯಾಕೆ ಸಡನ್ನಾಗಿ ನಿಲ್ಲಿಸ್ತು? ಇದು ಅಮೇರಿಕದ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ಗಂಟು ಬಿದ್ದು ಮೋದಿಯವರು ಮಾಡಿದಂಥ ದೊಡ್ಡ ತಪ್ಪು ಎನ್ನುವುದಷ್ಟರಲ್ಲಿ ಅನೇಕರು ತಮ್ಮ ವಿಶ್ಲೇಷಣೆಯನ್ನು ವ್ಯಕ್ತಪಡಿಸಿದರು. ಆದರೆ ಒಂದು ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ಯಾಕೆ ಭಾರತ ಈ ಯುದ್ಧ ವಿರಾಮಕ್ಕೆ ಓಕೆ ಅಂತ ಹೇಳಿತು ಎನ್ನುವುದನ್ನು ನೋಡ್ತಾ ಹೋದರೆ, ಪಾಕಿಸ್ತಾನದ ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳ ಸಂಗ್ರಹದ ಮೇಲೆಯೇ ಭಾರತ ಕ್ಷಿಪಣಿ ಬಾಂಬ್ ಹಾಕಿದ್ದರಿಂದ ಅಮೆರಿಕ ದಿಢೀರ್ ಮಧ್ಯಪ್ರವೇಶ ಮಾಡಿ ಕದನ ವಿರಾಮದ ಮಾತುಕತೆ ನಡೆಸಿದ ಬಗ್ಗೆ ಸ್ಫೋಟಕವಾದಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಹೌದು, ಮೇ 9 ಮತ್ತು 10 ರಾತ್ರಿ ಪಾಕಿಸ್ತಾನದ ಮೇಲೆ ಪ್ರಬಲವಾಗಿ ದಾಳಿ ನಡೆಸಿತು ಭಾರತ. ಅದರಲ್ಲೂ ವಾಯುಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿತ್ತು ಭಾರತ. ಸೇನಾ ನೆಲೆಗಳ ಜೊತೆಯಲ್ಲಿ ಶಸ್ತ್ರಾಸ್ತ್ರ ಇರುವ ಜಾಗದ ಮೇಲೂ ಕೂಡ ಕ್ಷಿಪಣಿಯನ್ನು ಹಾಕಿತ್ತು. ಇದರಿಂದ ಪಾಕಿಸ್ತಾನ ಭಯಭೀತವಾಗಿತ್ತು. ಈ ಪೈಕಿ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹ ಮತ್ತು ಮಿಲಿಟರಿ ಸಂಗ್ರಹಣ ಸ್ಥಳವಾದಂಥ ಮುಷಫ್ ವಾಯುನೆಲೆಯ ಆದಂಥ ಸರ್ಗೋದ ಬಳಿಯ ಕಿರಣ್ ಬೆಟ್ಟದ ಮೇಲೆ ದಾಳಿ ನಡೆಸಿತ್ತು. ಈ ಕಿರಣ್ ಬೆಟ್ಟ ಇದೆಯಲ್ಲ, ಒಳಗಡೆ ಪಾಕ್ನ ಭೂಗತ ಪರಮಾಣು ಶಸ್ತ್ರಾಸ್ತ್ರಗಳ ಸಂಗ್ರಹ ಇಲ್ಲೇ ಕೂಡ ನಿರ್ಮಾಣವಾಗಿದೆ. ಇದರ ಜೊತೆಗೆ ಭಾರತ ಕಿರಣ್ ಬೆಟ್ಟ ಅಲ್ಲದೆ ನೂರ್ ಖಾನ್ ವಾಯುನೆಲೆಯ ಮೇಲೂ ಕೂಡ ದಾಳಿಯನ್ನು ನಡೆಸಿತ್ತು. ಇದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡದಾದಂಥ ಆತಂಕವನ್ನು ಸೃಷ್ಟಿ ಮಾಡಿತ್ತು. ನೂರ್ ಖಾನ್ ವಾಯುನೆಲೆಯಲ್ಲಿ ಅಣ್ವಸ್ತ್ರಗಳ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಇತ್ತು. ನೋಡಿ ಹೇಗಿದೆ ಅಂದರೆ, ಭಾರತ ಈ ವಾಯುನೆಲೆ ಮತ್ತು ಕಿರಣ್ ಬೆಟ್ಟವನ್ನೇ ಗುರಿಯಾಗಿಸಿಕೊಂಡು ಮತ್ತಷ್ಟು ಬಾಂಬ್ ಮತ್ತು ಕ್ಷಿಪಣಿ ದಾಳಿ ನಡೆಸಿದ್ರಿಂದ ಅಣ್ವಸ್ತ್ರಗಳು ಸ್ಫೋಟಗೊಳ್ಳಬಹುದು ಎಂಬ ಆತಂಕದಿಂದ ಪಾಕ್ಗೆ ದೊಡ್ಡ ಭಯ ಎದುರಾಗಿತ್ತು. ಒಂದು ವೇಳೆ ಭಾರತ ಮಾಡ್ತಾ ಇದ್ದಂಥ ಪ್ರತಿ ದಾಳಿ ಇದೆಯಲ್ಲ, ಏರ್ಬೇಸನ್ನೇ ನೇರವಾಗಿ ಗುರಿ ಇಟ್ಕೊಂಡು ಪದೇ ದಾಳಿಯನ್ನು ಮಾಡ್ತಾ ಇದೆ. ಒಂದು ವೇಳೆ ಈ ದಾಳಿ ಏನಾದರೂ ಕಿರಣ್ ಬೆಟ್ ಮತ್ತು ನೂರ್ ಖಾನ್ ವಾಯು ಮೇಲೆ ದಾಳಿ ನಡೆಸಿದರೆ, ಒಂದು ವೇಳೆ ನಮ್ಮ ಅಣ್ವಸ್ತ್ರದ ಮೇಲೆ ದಾಳಿ ನಡೆಸಿ ಅಣ್ವಸ್ತ್ರ ಸ್ಫೋಟಗೊಂಡರೆ ಪಾಕಿಸ್ತಾನ ಸೇರಿದಂತೆ ಅಕ್ಕಪಕ್ಕದಲ್ಲಿರುವಂಥ ಬಲೂಚ್ ಆಗಿರ್ಬೋದು, ಅಫ್ಘಾನ್ ಆಗಿರ್ಬೋದು, ಹೀಗೆ ಯುರೋಪ್ ಕಂಟ್ರಿಗಳು ಕೂಡ ದೊಡ್ಡದಾದಂಥ ಪರಿಣಾಮ ಬೀರುವಂಥ ಸಾಧ್ಯತೆ ಇತ್ತು. ಹೀಗಾಗಿ ಭಯಕ್ಕೆ ಬಿದ್ದ ಪಾಕಿಸ್ತಾನ ಸಂಪರ್ಕ ಮಾಡಿ ಮಧ್ಯ ಪ್ರವೇಶ ಮಾಡುವಂತೆ ಕೇಳಿಕೊಂಡಿತ್ತು ಎನ್ನುವಂಥ ವರದಿ ಈಗ ಬಹಿರಂಗವಾಗ್ತಿದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಪಾಕಿಸ್ತಾನ ಅಮೇರಿಕವನ್ನೇ ಸಂಪರ್ಕಿಸಿದ್ದು ಯಾಕೆ ಎನ್ನುವುದಕ್ಕೂ ಕೂಡ ಕಾರಣ ಸಿಗ್ತಾ ಇದೆ. ಈ ಅಣ್ವಸ್ತ್ರ ಭೂಗತ ಸಂಗ್ರಹಗಾರ ನಿರ್ಮಾಣದ ಹಿಂದೆ ಅಮೆರಿಕದ ಪಾತ್ರ ಕೂಡ ಇದೆ ಎನ್ನಲಾಗ್ತಿದೆ. ಯಾಕೆಂದರೆ ಅಮೆರಿಕದ ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕಾಪಾಡಿಕೊಳ್ಳುವಂಥ ಅತ್ಯಂತ ರಹಸ್ಯ ಕಾರ್ಯಕ್ರಮವಾಗಿ ಸುಮಾರು $100 ಮಿಲಿಯನ್ ಹಣವನ್ನು ಖರ್ಚು ಮಾಡಿತ್ತು. 2008ರಲ್ಲಿ ಕೂಡ ನ್ಯೂಯಾರ್ಕ್ ಟೈಮ್ಸ್ ಈ ಬಗ್ಗೆ ವರದಿಯನ್ನು ಕೂಡ ಮಾಡಿತ್ತು. ಅಷ್ಟೇ ಅಲ್ಲದೆ ಭಯೋತ್ಪಾದಕರು ಇರುವ ಪಾಕಿಸ್ತಾನಕ್ಕೆ ಯಾವೆಲ್ಲ ರೀತಿಯ ನೆರವು ನೀಡಬೇಕಲ್ಲ, ಅದನ್ನೆಲ್ಲ ರೀತಿಯ ನೆರವನ್ನು ಕೂಡ ಪಾಕಿಸ್ತಾನಕ್ಕೆ ಅಮೆರಿಕ ನೀಡಿತ್ತು. ಅಮೆರಿಕದಲ್ಲಿ ಪಾಕಿಸ್ತಾನಿ ಸಿಬ್ಬಂದಿಗೆ ತರಬೇತಿ ನೀಡಲು ಮತ್ತು ಪಾಕಿಸ್ತಾನದಲ್ಲಿ ಪರಮಾಣು ಕೇಂದ್ರದ ನಿರ್ಮಾಣಕ್ಕೆ ಈ ಹಣವನ್ನು ಖರ್ಚು ಮಾಡಲಾಗಿದೆ ಎಂದು ಅಮೆರಿಕದ ಫೆಡರಲ್ ಬಜೆಟ್ನಲ್ಲಿ ಉಲ್ಲೇಖ ಕೂಡ ಆಗಿತ್ತು. ಇದರಿಂದ ಅಮೆರಿಕದಲ್ಲೂ ಕೂಡ ಅಮೆರಿಕದ ಸರ್ಕಾರದ ವಿರುದ್ಧವಾಗಿ ಒಂದು ದೊಡ್ಡ ಆಕ್ರೋಶ ಭುಗಿಲೆದ್ದಿತ್ತು. ಜೊತೆಗೆ ಹೀಗಾಗಿ ಪಾಕ್ನಲ್ಲಿರುವ ಭೂಗತ ಪರಮಾಣು ಕೇಂದ್ರದ ಮೇಲೆ ಬಾಂಬ್ ಹಾಕಿದರೆ ಸಮಸ್ಯೆ ಆಗಬಹುದು ಎಂಬುದನ್ನು ಅರಿತ ಅಮೆರಿಕ ಕೂಡಲೇ ಮಧ್ಯಪ್ರವೇಶ ಮಾಡಿ ಭಾರತದ ಜೊತೆ ಮಾತುಕತೆ ನಡೆಸಿ ಇದೆ ಎನ್ನಲಾಗ್ತಾ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಅಮೆರಿಕದ ಆತಂಕಕ್ಕೆ ಮತ್ತೊಂದು ಕಾರಣವೂ ಇತ್ತು. ಯಾಕೆಂದರೆ ಅಮೆರಿಕ ಈ ಹಿಂದೆ ಪಾಕಿಸ್ತಾನಕ್ಕೆ F-16 ಯುದ್ಧ ವಿಮಾನಗಳನ್ನು ನೀಡಿತು. ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಮಾತ್ರ ಬಳಕೆ ಮಾಡಬೇಕು ಎಂಬ ಅಮೆರಿಕದ ಷರತ್ತು ಕೂಡ ಇತ್ತು. ಹೀಗಿದ್ದರೂ ಈ ವಿಮಾನಗಳನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಕಾರ್ಯಾಚರಣೆಗೆ ಬಳಕೆ ಮಾಡ್ತಾ ಇತ್ತು. ತನ್ನ ಮೇಲೆ ದಾಳಿ ನಡೆಸುತ್ತಿರುವ F-16 ವಿಮಾನಗಳು ಸರ್ಗೋದ ವಿಮಾನ ಏರ್ಬೇಸ್ನಿಂದ ಟೇಕಾಫ್ ಆಗ್ತಿರುವ ವಿಚಾರ ತಿಳಿದಿದ್ದ ಭಾರತ ಈ ವಾಯುನೆಲೆಯ ಮೇಲೆ ಕ್ಷಿಪಣಿ ದಾಳಿ ನಡೆಸಿತ್ತು. ಇದರಿಂದಾಗಿ ವಾಯುನೆಲೆಗೆ ಭಾರೀ ಪೆಟ್ಟು ಬಿದ್ದಿತ್ತು. ಭಾರತ ಮತ್ತಷ್ಟು ಉಗ್ರವಾಗಿ ದಾಳಿಯನ್ನು ಮಾಡಿದರೆ ವಾಯುನೆಲೆಯ ಹಲವಾರು F-16 ವಿಮಾನಗಳು ಧ್ವಂಸವಾಗುವ ಸಾಧ್ಯತೆ ಕೂಡ ಇತ್ತು. ಈ ಆತಂಕದ ವಿಚಾರವನ್ನು ಪಾಕ್ ಅಮೆರಿಕ ಕೂಡ ತಿಳಿಸಿತ್ತು. ಯಾಕಂದರೆ F-16 ಅನ್ನುವಂಥ ವಿಮಾನ ಒಂದು ದೊಡ್ಡದಾದಂಥ ದಾಳಿಯನ್ನು ಮಾಡುವಂಥ ವಿಮಾನ ಮತ್ತು ಪ್ರತಿಷ್ಠಿತ ವಿಮಾನವಾಗಿದೆ. ಒಂದು ವೇಳೆ F-16 ವಿಮಾನಗಳು ಭಾರತದ ಮೇಲೆ ದಾಳಿ ಮಾಡಿ ಭಾರತ ಏನಾದರೂ ಆ F-16 ವಿಮಾನವನ್ನು ಹೊಡೆದು ಉರುಳಿಸಿದರೆ ಅದು ಪಾಕಿಸ್ತಾನಕ್ಕೆ ಅವಮಾನ ಎನ್ನುವಂಥ ಸಂಗತಿ ಕೂಡ ಪಾಕಿಸ್ತಾನ ಅಮೆರಿಕಕ್ಕೆ ತಿಳಿಸಿತ್ತು. ಭೂಗತ ಪರಮಾಣು ಕೇಂದ್ರದ ನಿರ್ಮಾಣ ಮತ್ತು F-16 ಯುದ್ಧ ವಿಮಾನ ನೀಡುವಲ್ಲಿ ತನ್ನ
ಪಾತ್ರ ಇರುವ ಕಾರಣ ಅಮೆರಿಕ ಕೂಡಲೇ ಮಧ್ಯಪ್ರವೇಶ ಮಾಡಿ ಭಾರತ ಜೊತೆ ಮಾತುಕತೆ ನಡೆಸಿದೆ. ಈ ಎರಡೂ ದೇಶಗಳ ಮಾತುಕತೆ ಯಶಸ್ವಿಯಾದ ಬೆನ್ನಲ್ಲೇ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮವನ್ನು ಘೋಷಣೆ ಮಾಡಿದಾಗಿ ಪ್ರಕಟಣೆ ತಿಳಿಸಿದರು ಮತ್ತು ಟ್ವೀಟನ್ನು ಕೂಡ ಮಾಡಿದರು. ಅಮೆರಿಕ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದಿರುವ ರಹಸ್ಯ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಜೋರಾದ ಚರ್ಚೆ ಕೂಡ ಆರಂಭವಾದ ನಂತರ ಈ ರಹಸ್ಯ ಕಾರ್ಯಕ್ರಮ ಆಗಿರುವ ಕಾರಣ ಅಮೆರಿಕದ ಪರಮಾಣು ಅಸ್ತ್ರಗಳು ಪಾಕಿಸ್ತಾನದಲ್ಲಿ ಇರುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪಾಕ್ ಅಮೆರಿಕದ ಮುಂದೆ ಹೋಗಿ ಅಂಗಲಾಚಿರಬಹುದು ಎಂಬ ಅಭಿಪ್ರಾಯವನ್ನು ಕೂಡ ನೆಟ್ಟಿಗರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನೋಡಿದರೆ ಟ್ರಂಪ್ ಸರ್ಕಾರದ ಜೊತೆ ಈಗಿನ ಪಾಕ್ ಸರ್ಕಾರದ ಸಂಬಂಧ ಅಷ್ಟಕ್ಕಷ್ಟೇ. ಹೀಗಾಗಿ ಸಂಘರ್ಷವನ್ನು ನಿಲ್ಲಿಸಬೇಕಾದ್ರೆ ಪಾಕಿಸ್ತಾನ ತನ್ನ ಆಪ್ತ ದೇಶಗಳಾದ ಚೀನಾ ಅಥವಾ ಟರ್ಕಿಯ ಮೊರೆ ಹೋಗಬೇಕಿತ್ತು. ಆದರೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಭಾರತ ನೀಡಿದ ಶಾಕ್ನಿಂದ ಪಾಕಿಸ್ತಾನ ಈ ಎರಡು ದೇಶಗಳನ್ನು ಬಿಟ್ಟು ಅಮೆರಿಕಕ್ಕೆ ಹೋಗಿದೆ ಅನ್ನುವಂಥ ಸುಳಿವು ಕೂಡ ಸಿಗ್ತಾ ಇದೆ.